ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ. ಯೂಸ್ಫುಲ್ ಕಂಟೆಂಟ್ಗಳು ಬರ್ತಾ ಇರುತ್ತೆ, ಸೊ ವೆಯ್ಟ್ ಮಾಡಿ. ಸ್ವಲ್ಪ ಡಿಲೇ ಆಗ್ತಾ ಇರೋದಕ್ಕೆ ತುಂಬ ಸಾರಿ. ಸೊ ಸ್ವಲ್ಪ ಕೆಲಸ ಇರೋದ್ರಿಂದ ಎಲ್ಲ ಸ್ವಲ್ಪ ಡಿಲೇ ಆಗಿ ಬರ್ತಾ ಇದೆ. ಆ್ಯಂಡ್ ಎಸ್, ಈ ವಿಡಿಯೋ ಇಟ್ಸ್ ಆಲ್ ಅಬೌಟ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಎಲ್ರಿಗೂ ಅದೊಂದು ಆಸೆ ಇರುತ್ತಲ್ವ. ಸೊ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಒಂದು ನಮಗೆ ಖುಷಿ ಆಗುವಂಥದ್ದು ಮಾಡಬೇಕು ಅಂತ. ಸೊ ಅದೇ ಥರ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ನಂಗೆ ಗೊತ್ತಿಲ್ಲ ಅದು ಏನಂತ ನಂಗೆ ಗೊತ್ತಿಲ್ಲ. ನನಗೆ ಏರೋಪ್ಲೇನ್ ಅಂದರೆ ನಂಗೆ ಫ್ಲೈಟ್ ಅಂದರೆ ಸಖತ್ ಇಷ್ಟ. ನನಗೆ ಅದೇನೋ ನಂಗೆ ಗೊತ್ತಿಲ್ಲ. ಒಟ್ಟು ನಂಗೆ ಫ್ಲೈಟ್ಸ್ ಅಂದರೆ ತುಂಬಾ ಇಷ್ಟ. ನನಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ. ಅದೇ ನಾನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತಲ್ಲ, ಒಟ್ಟು ನಾನು ಫ್ಲೈಟಲ್ಲಿ ಹೋಗ್ಬೇಕು, ಎಲ್ಲಾದರೂ ಹೋಗ್ಬೇಕಷ್ಟೇ. ಸೊ ನಂಗೆ ಸಖತ್ ಇಷ್ಟ ಫ್ಲೈಟ್ ಅಂತ ಅಂದರೆ. ಇಷ್ಟ ಏನೋ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ. ಸೊ ಅದೇ ಥರ ನಂಗೆ ಫ್ಲೈಟ್ ಅಂದರೆ ಇಷ್ಟ. ಸೊ ಎಸ್, ಸೊ ಫಸ್ಟ್ ಫ್ಲೈಟ್ ಅಂದರೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದರೆ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ನಾನು ಇದು ಜಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಯಾವ್ದ್ಯಾವ ನೆಸೆಸರಿ ಐಟಮ್ಸ್ಗಳು ಇಟ್ಕೋಬೇಕು, ಸೊ ಯಾವ ಥರ ಪ್ಯಾಕ್ ಮಾಡಬೇಕು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ನಂದು ಏರ್ ಏಷ್ಯಾ ಏರ್ಲೈನ್ಸ್ ಇರೋದ್ರಿಂದ ನನಗೆ ಬರೀ 7 kg ಅಷ್ಟೇ ಕೊಟ್ಟಿರೋದು. ನಂದು ಕ್ಯಾಬಿನ್ ಬ್ಯಾಗ್ ಅಂದರೆ ಕ್ಯಾಬಿನ್ ಮಾತ್ರ ಕೊಟ್ಟಿರೋದು. ಲಗೇಜು, ಚೆಕ್ ಇನ್ ಲಗೇಜ್ ಇಲ್ಲ. ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ತೊಗೊಳ್ಬಹುದು ನಾವು. ಸೊ ಈಗ ನನಗೆ 7 kg ಅಷ್ಟೇ ಹೇಳಿರೋದು. ಈ 7 kg ಆ್ಯಕ್ಚುಲಿ ನನಗೆ ಆಲ್ಮೋಸ್ಟ್ ಒಂದು 12 ಡೇಸ್ಗೆ 12 ದಿನಕ್ಕೆ 7 kg ಏನೂ ಪ್ಯಾಕ್ ಮಾಡೋಕ್ಕೆ ನನ್ನ ಕೈಲಿ ನಿಜ ಆಗಲ್ಲ. ರಿಯಲಿ ಇಂಪಾಸಿಬಲ್ ಅದು. ಬಿಕಾಸ್ ಏನಾಗುತ್ತೆ ಅಂದರೆ, ಸೊ ಇದು ನನ್ನ ಅಂದರೆ ಕ್ಯಾಬಿನ್ ಬ್ಯಾಗೇಜು. ಕ್ಯಾಬಿನ್ ಬ್ಯಾಗೇಜ್ ಆ್ಯಕ್ಚುಲಿ 57 ಸೆಂಟಿಮೀಟರ್ ಆ್ಯಂಡ್ 11 ಸೆಂಟಿಮೀಟರ್ ಸಮಥಿಂಗ್ ಏನೋ ಬಿಟ್ವೀನ್ ಇದರಲ್ಲಿ ಹೇಳಿದ್ದಾರೆ. ಸೊ ಅವ್ರು ಹೇಳಿರೋ ಅಷ್ಟೇ ಕರೆಕ್ಟಾಗಿ ಈ ನನ್ನ ಬ್ಯಾಗ್ ಇದೆ. ಸೊ ಅದೊಂದು ಯೂಸ್ ಅಂದರೆ ಕರೆಕ್ಟಾಗಿ ಇದೆ ಇದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ 7 kg ಐಟಮ್ ಅಷ್ಟೇ ತೊಗೊಂಡೋಗ್ಬೇಕು. ನೀವು ಬೇಕು ಅಂದರೆ ಇದ್ರ ಜೊತೆಗೆ ಇನ್ನೊಂದು ಹ್ಯಾಂಡ್ ಬ್ಯಾಗು ತೊಗೊಂಡೋಗ್ಬೋದು. ಬಟ್ ಎರಡು ಸೇರಿ 7 kg ಅಷ್ಟೇ ಇರಬೇಕು, ವಿಚ್ ಇಸ್ ರಿಯಲಿ ನಾಟ್ ಪಾಸಿಬಲ್. ಬಟ್ ಏನೋ ಒಂದು ಮಾಡ್ಬೇಕು. ನಾನು ಇವಾಗ ತುಂಬ ಟ್ರೈ ಮಾಡಿ ಇವಾಗ ಒಂದು ನೋಡೋಣ ಎಷ್ಟು kg ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಇವಾಗ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ನನಗೆ 7 kg ಮೇಲೆ 1 kg ಎಕ್ಸ್ಟ್ರಾ ಆ ಕಡೆ ಈ ಕಡೆ ಸ್ವಲ್ಪ ಬರ್ತಾ ಇದೆ. ನೋಡೋಣ. ಬಟ್ ಏನು ಪ್ರಾಬ್ಲಮ್ ಅಂತ ಅಂದರೆ ಇದೇನೇ ಆಲ್ಮೋಸ್ಟ್ 2 kg ಇದೆ. ಸೊ ನಾನು 5 kg ಅಷ್ಟೇ ಐಟಮ್ ಇಟ್ಕೊಳಕ್ಕಾಗೋದು. ಅದರಲ್ಲೂ 10 ದಿವಸದ ಬಟ್ಟೆನೆಲ್ಲ ಹೆಂಗ್ರಿ ಇಟ್ಕೊಳಕ್ಕಾಗತ್ತೆ ಈ ಬ್ಯಾಗಲ್ಲಿ. ನೋಡೋಣ. ಅದು ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ಬೇಕು. ಲ್ಯಾಪ್ಟಾಪ್ ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು 1/2 kg ಬಂದ್ಬಿಡುತ್ತೇನೋ. ಇನ್ನೇನಾಗುತ್ತೋ ನೋಡೋಣ. ಸೊ ಈಗ ಏನನ್ನು ತೊಗೊಂಡು ಹೋಗ್ಬೇಕು ಆ್ಯಂಡ್ ಹೆಂಗೆ ಪ್ಯಾಕ್ ಮಾಡಬೇಕು ಅಂತ ಫಸ್ಟು ತೋರಿಸ್ತೀನಿ. ಸೊ ನಾನು ಫಸ್ಟು ಆರ್ಡ್ರ್ ಮಾಡಿರೋದು ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ ಇದೆ. ಆಲ್ಮೋಸ್ಟ್ ಯಾರು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾರೆ ಎಲ್ಲರಿಗೂ ಗೊತ್ತೀಗ. ಆಲ್ಮೋಸ್ಟ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಸೇಮ್ ಟು ಸೇಮ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ನಾನು ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ನ ತೊಗೊಂಡೆ. ಸೊ ವಾಟ್ ಇದು ಅಂದರೆ ತುಂಬ ಜನ ಅನ್ಕೊತಾರೆ kgನ ಕಡಿಮೆ ಮಾಡುತ್ತೆ ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ ಅಂತ. ಫಸ್ಟ್ ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ಇಟ್ ಈಸ್ ನಾಟ್. ಇಟ್ ಜಸ್ಟ್ ಸ್ಪೇಸ್ ಸೇವರ್ ಅಷ್ಟೇ. ನೀವು 10 ಜೊತೆ ಬಟ್ಟೆ ಇಡೋದ್ರ ಬದಲು 15 ಜೊತೆ ಬಟ್ಟೆ ಇಡೋ ಥರ ಇದು ಸ್ಪೇಸ್ನ ಜಾಸ್ತಿ ಮಾಡಿ ಕೊಡುತ್ತೆ ಹೊರತು ತೂಕ ಏನು ಕಡಿಮೆ ಮಾಡಲ್ಲ. ನಾನು ಆಲ್ರೆಡಿ ಒಂದು ಚೆಕ್ ಮಾಡಿದ್ದೆ. ವ್ಯಾಕ್ಯೂಮ್ ಬ್ಯಾಗ್ ಹಾಕ್ಬಿಟ್ಟು ಎಷ್ಟು kg ಬರುತ್ತೆ ಅಂತಲೂ ನೋಡಿದೆ. ನಾರ್ಮಲ್ ಆಗಿ ಇಟ್ಬಿಟ್ಟು ಎಷ್ಟು kg ಬರುತ್ತೆ ಅಂತ ನೋಡಿದೆ. ಒಂದು 300-400 ಗ್ರಾಮ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅನ್ನೋದು ಬಿಟ್ಟರೆ ವ್ಯಾಕ್ಯೂಮ್ ಬ್ಯಾಗ್ ಏನು ನಮಗೆ kg ಎಲ್ಲ ಕಡಿಮೆ ಮಾಡಲ್ಲ. ಸೊ ಆ ಥರ ಎಲ್ಲ ಥಿಂಕ್ ಮಾಡಬೇಡಿ. ಆ್ಯಂಡ್ ಬಂದ್ಬಿಟ್ಟು ಸೊ ಈ ಥರ ಇರುತ್ತೆ ಬ್ಯಾಗು. ಅಂದರೆ ಇದು ತುಂಬ ದೊಡ್ಡದಿದೆ. ಚಿಕ್ಕದನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದೊಡ್ಡದು ಬಂದ್ಬಿಟ್ಟು 1 ಪೀಸ್ ಕೊಟ್ಟಿದ್ದಾರೆ, ಮೀಡಿಯಮ್ 2 ಪೀಸ್ ಕೊಟ್ಟಿದ್ದಾರೆ, ಸ್ಮಾಲ್ 2 ಪೀಸ್ ಕೊಟ್ಟಿದ್ದಾರೆ. ಸೊ ನಾನು ಚಿಕ್ಕ ತೋರಿಸ್ತೀನಿ. ಸೊ ಓಕೆ, ಸೊ ಇಷ್ಟು ದೊಡ್ಡದಿದೆ. ಇಲ್ಲಿ ಈ ಥರ ಮೇಲ್ಗಡೆ ಜಿಪ್ಪರ್ ಕೊಟ್ಟಿದ್ದಾರೆ, ಅಂದರೆ ಜಿಪ್ ಕ್ಲೋಸ್ ಮಾಡೋದು. ನೀವು ಇದರೊಳಗಡೆ ಬಟ್ಟೆ ಏನು ನಿಮ್ಮ ಬೆಡ್ಶೀಟ್ ಸಹ ತುಂಬೋದು. ಸೊ ಎಲ್ಲ ಹಾಕ್ಬಿಟ್ಟು ಈ ಥರ ಕ್ಲಿಪ್ಸ್ ಇದೆಯಲ್ಲ ಅದನ್ನು ಹೀಗೆ ಕ್ಲೋಸ್ ಮಾಡಿ ನೀಟಾಗಿ ಇದನ್ನು ಈ ಥರ ಫುಲ್ ಮಾಡ್ಕೊಂಡು ಬಂದರೆ ನೀಟಾಗಿ ಇದು ಕ್ಲೋಸ್ ಆಗುತ್ತೆ. ಅಂದರೆ ಯಾವುದೇ ಥರದ್ದು ಹೇರ್ ಇದ್ರೂ ಅದು ನೀಟಾಗಿ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಇದು ಬಟ್ಟೆ ಎಲ್ಲ ತುಂಬ ಆದಮೇಲೆ
ಸೊ ಅದರೊಳಗಡೆ ಈ ಥರದ್ದು ಒಂದು ಪಂಪ್ ಥರ ಕೊಟ್ಟಿರ್ತಾರೆ. ಈ ಬಲೂನ್ ಬ್ಲೋ ಮಾಡೋಕ್ಕೆ ಇರುತ್ತಲ್ಲ ಸ್ವಲ್ಪ ಅದೇ ಥರ, ಬಟ್ ಇದ್ರ ಮುಂದೆಗಡೆದು ಬಲೂನ್ ಇದು ಕೊಟ್ಟಿರ್ತಾರಲ್ಲ ಅದೊಂದು ಇರಲ್ಲ ಅಷ್ಟೇ. ಸೊ ಇಲ್ಲಿ ಈ ಥರ ನಿಮಗೆ ಓಪನ್ ಆ್ಯಂಡ್ ಕ್ಲೋಸ್ ಇದು ಕೊಟ್ಟಿರ್ತಾರೆ. ಇದನ್ನು ಬಟ್ಟೆ ಎಲ್ಲ ತುಂಬ ಆದಮೇಲೆ ನೀಟಾಗಿ ಹಿಂಗೆ ಓಪನ್ ಮಾಡಬೇಕು. ಅದು ಓಪನ್ ಮಾಡಿದ್ಮೇಲೆ ಇದರಿಂದ ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಸಾರಿ ಗೈಸ್, ಡಿಸ್ಟರ್ಬೆನ್ಸ್. ಇದು ಓಪನ್ ಮಾಡಾದ್ಮೇಲೆ ಇದನ್ನು ಫಿಕ್ಸ್ ಮಾಡಬೇಕು ನೀಟಾಗಿ. ಸೊ ಇದು ಟೈಟ್ ಆದಮೇಲೆ ಇದನ್ನು ತೊಗೊಂಡು ಈ ಥರ ಬ್ಲೋ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡಿದ್ರೆ ಒಳಗಡೆ ಏನೇನು ಏರ್ ಇರುತ್ತೆ ಅಂದರೆ ಬೇಡವಾಗದಿರೋ ಜಾಗದಲ್ಲಿ ತುಂಬಕ್ಕಾಗದಿರೋದೆಲ್ಲ ಎಲ್ಲಿ ಏರಿರುತ್ತೆ ಅದಷ್ಟು ಸ್ಪೇಸ್ ಎಲ್ಲನೂ ಫುಲ್ ಕ್ಲೋಸ್ ಆಗುತ್ತೆ. ಆವಾಗ ನಾವು ಏನು ಮಾಡ್ಬೋದು ಅಂದರೆ 10 ಬಟ್ಟೆ ಇರೋ ಕಡೆ 15 ಬಟ್ಟೆ ಇರ್ಬೋದು. ಸೊ ಅದೊಂದು ಯೂಸ್ ಆಗುತ್ತೆ. ಇದನ್ನ ನಾನು ಇದಕ್ಕೆ ಪೇ ಮಾಡಿದ್ದು ಅರೌಂಡ್ 210 ರುಪೀಸ್ ಏನೋ ಪೇ ಮಾಡಿದೆ. ಇಲ್ಲಿ ವರ್ತ್ ಇದೆ, ನನಗೆ ವರ್ತ್ ಅಂತ ಅನ್ನಿಸ್ತು. ಒಂದು ಈ ಟ್ರಿಕ್ ಯೂಸ್ ಮಾಡ್ಬೋದು, ಓಕೆನಾ. ಇನ್ನೊಂದು ಏನು ಅಂತ ಅಂದರೆ ಇದನ್ನು ಅಷ್ಟೇ ನಾನು ಏನೋ ಚೆಕ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು, ಬಟ್ ವರ್ಕ್ ಆಗುತ್ತೆ ಇದನ್ನು. ಸೊ ಇದು ಬಂದ್ಬಿಟ್ಟು ಗೊತ್ತಲ್ಲ, ನೆಕ್ ಪಿಲ್ಲೋ, ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ತೊಗೊಂಡಿದ್ದು. ಬಟ್ ಇದನ್ನು ತೊಗೊಳ್ಳೋ ಉದ್ದೇಶ ಇರಲಿಲ್ಲ. ಬಟ್ ಆ ಟ್ರಿಕ್ ನೋಡಿದ್ಮೇಲೆ ಎರಡು ಕೆಲಸ ಆಗುತ್ತೆ ಇದರಲ್ಲಿ. ಒಂದು ಆರಾಮಾಗಿ ನೆಕ್ ಪಿಲ್ಲೋ ಯೂಸ್ ಮಾಡ್ಬೋದು, ಮತ್ತು ಏರ್ಪೋರ್ಟಲ್ಲಿ ಇದನ್ನೇನು ಚೆಕ್ ಮಾಡಲ್ಲ, ಬಿಕಾಸ್ ನಾವು ಇದನ್ನು ಫಿಸಿಕಲಿ ವೇರ್ ಮಾಡಿರೋದ್ರಿಂದ ಇದನ್ನೆಲ್ಲ ಏನು kg ಇದು ಮಾಡಲ್ಲ. ಒಂದು ಇದನ್ನು ಫ್ಲೈಟಲ್ಲೆಲ್ಲ ಮಲ್ಕೊಳ್ಳೋಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಜಿಪ್ ಇರುತ್ತೆ, ನೀವು ಇದನ್ನು ತೊಗೊಳ್ಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಅಂದರೆ ಜಿಪ್ ಇದ್ದರೆ ಈ ಥರ ಜಿಪ್ ಆಪ್ಷನ್ ಇದ್ದು ಇದರೊಳಗಡೆ ಫೈಬರ್ ಹಾಕಿರ್ತಾರೆ, ಆ ಫೈಬರ್ನ ರಿಮೂವ್ ಮಾಡೋ ಆಪ್ಷನ್ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡಿದ್ರೆ ಈ ಥರ ತುಂಬಿರ್ತಾರೆ, ಅಂದರೆ ಸ್ಪಾಂಜು ನಮಗೆ ಫುಲ್ ಸ್ಮೂತಾಗಿ ಚೆನ್ನಾಗಿರಲಿ ಅಂತ ತುಂಬಿರ್ತಾರೆ. ಸೊ ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ಟೇಕ್ಔಟ್ ಮಾಡಬೇಕು, ಆಚೆ ಎಲ್ಲ ತೆಗೆದು ಹಾಕಿ ಇದಕ್ಕೆ ಸ್ವಲ್ಪ ಒಂದು ವೆಯ್ಟ್ಲೆಸ್ ಇರುವಂಥ ಒಂದು 4-5 ಬಟ್ಟೆಗಳನ್ನ ತುಂಬೋದು. ಫಿಲ್ ಮಾಡಿದ್ರೆ ಅಲ್ಲಿ ಒಂದು ಅರ್ಧ ಕೆ ಜಿನಾದರೂ ನಾವು ಕಡಿಮೆ ಮಾಡ್ದಂಗೆ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಗುಡ್. ಈ ಕಡೆ ಪಿಲ್ಲೋನೂ ಆಗುತ್ತೆ, ಅಂದರೆ ಕಂಫರ್ಟಬಲ್ ಜರ್ನಿಗೂ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಲಗೇಜ್ ಏನಿದೆ ವೆಯ್ಟ್ನ ಕಡಿಮೆ ಮಾಡ್ದಂಗೂ ಆಗುತ್ತೆ. ದಿಸ್ ಇಸ್ ಸೆಕೆಂಡ್ ಒನ್. ಸೊ ಇದನ್ನು ನಾನು ತರಿಸ್ಕೊಂಡಿದ್ದು ಬ್ಲಿಂಕಿಟಲ್ಲಿ. ನಾನು ಇದಕ್ಕೆ ಪೇ ಮಾಡಿದ್ದು 249 ರುಪೀಸ್ ಏನೋ ಕೊಟ್ಟೆ. ಬಟ್ ಇದು ತುಂಬ ಚೆನ್ನಾಗಿದೆ, ನನಗೆ ಕ್ವಾಲಿಟಿ ಸಖತ್ ಇಷ್ಟ ಆಯಿತು. ನೋಡ್ಬೋದು ನೀವು ನಾರ್ಮಲಾಗಿ ಈ ಥರ kg ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ನಾನು ಆರಾಮಾಗಿ ಎಷ್ಟಾದರೂ ಪರವಾಗಿಲ್ಲ ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿರೋ ಟ್ರಾವೆಲ್ ಮಾಡೋಕ್ಕೆ ಒಳ್ಳೆಯದು. ಆ್ಯಂಡ್ ಇಟ್ ಇಸ್ ನಾಟ್ ಲೈಕ್ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ವೇಸ್ಟ್ ಆಗುತ್ತೆ ಆ ಥರನೇ ಹೇಳಿದ್ರೆ, ಇಟ್ ಇಸ್ ಲೈಕ್ ಲಾಂಗ್ ಟರ್ಮ್ಗೆ ಯೂಸ್ ಆಗೋ ಥರ ಇನ್ವೆಸ್ಟ್ಮೆಂಟು. ಒಂದ್ಸತಿ ದುಡ್ಡು ಕೊಟ್ಟು ತೊಗೊಂಡ್ರೆ ತುಂಬ ವರ್ಷಗಳ ಕಾಲ ನೀಟಾಗಿ ಇಟ್ಕೊಂಡ್ರೆ ಯೂಸ್ ಮಾಡಬಹುದು, ಓಕೆನಾ. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಏನು ಅಂತ ಅಂದರೆ ನೀವೆಲ್ಲಾದರೂ ಯೂಶಲಾಗಿ ಟ್ರಿಪ್ಗೆ ಹೋದ್ರೂ ಅಂದರೆ ಈ ಥರ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದರೆ ಏನೇನು ಇರಬೇಕು. ಫಸ್ಟ್ ಆಫ್ ಆಲ್ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಫಸ್ಟು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪಾಸ್ಪೋರ್ಟ್ ಫಿಸಿಕಲಾಗಿ ಎಲ್ಲ ಕಡೆನೂ ಹ್ಯಾಂಡ್ ಓವರ್ ಮಾಡಲೇಬೇಕು ಚೆಕ್ಕಿಂಗಲ್ಲಿ. ಆ್ಯಂಡ್ ಯಾವುದಾದ್ರೂ ಒಂದು ಗೌರ್ಮೆಂಟ್ ID ಪ್ರೂಫ್ಸ್, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಲೈಕ್ ಪ್ಯಾನ್ ಕಾರ್ಡ್ ಎಲ್ಲ ನಾಟ್ ಪ್ರಿಫರಬಲ್, ಬಿಕಾಸ್ ಆಧಾರ್ ಕಾರ್ಡ್ ಇದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಎಲ್ಲ ಬೇಡ ಅಂತ ಅನ್ಸುತ್ತೆ. ಐ ಸಜೆಸ್ಟ್ ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹೋಗ್ತಾ ಇರೋ ಕಂಟ್ರಿ ವೀಸಾ ಫ್ರೀ ಇದೆಯಾ ಆರ್ ವೀಸಾ ಬೇಕಾ ಅದನ್ನು ಫಸ್ಟೇ ಚೆಕ್ ಮಾಡ್ಕೊಳ್ಳಿ. ನಾನು ಹೋಗ್ತಾ ಇರೋ ಕಂಟ್ರಿಲಿ ಒಂದು ಕಡೆ ವೀಸಾ ಇದೆ, ಒಂದು ಕಡೆ ವೀಸಾ ಇಲ್ಲ. ಸೊ ವೀಸಾ ಇಲ್ದಿರೋ ಕಡೆ ಆರಾಮಾಗಿ ಇಮಿಗ್ರೇಷನ್ ಆಗುತ್ತೆ. ಬಟ್ ವೀಸಾ ಇರೋ ಕಡೆ ನಾವು ಆಲ್ರೆಡಿ 1 ಮಂತ್ ಬ್ಯಾಕೇನೆ ವೀಸಾ ಅಪ್ಲೈ ಮಾಡಿ ವೀಸಾ ತೊಗೊಂಡಿದ್ದೀವಿ. ಸೊ ಎಷ್ಟೊಂದು ಕಂಟ್ರಿಲಿ ಏನಾಗುತ್ತೆ ಅಂತ ಅಂದರೆ ವೀಸಾನ ಅಪ್ರೂವ್ ಮಾಡಲ್ಲ, ಸೊ ವೀಸಾ ಕೊಡಲ್ಲ. ಇಫ್ ಯು ಆರ್ ಟೂರಿಸ್ಟ್ ಆಲ್ಸೋ ನಮಗೆ ವೀಸಾ ಪ್ರಾಬ್ಲಮ್ ಆಗುತ್ತೆ. ಸೊ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ, ಪಾಸ್ಪೋರ್ಟ್ ಕರೆಕ್ಟಾಗಿತ್ತು, ಅವ್ರಿಗೆ ಹೇಳಿದ್ದು ಡಾಕ್ಯುಮೆಂಟ್ಸ್ ಎಲ್ಲನೂ ಪರ್ಫೆಕ್ಟಾಗಿತ್ತು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೇಳ್ತಾರೆ, ವಿಚ್ ಈಸ್ ಅಂದರೆ ಯಾವ ಥರ ಇರಬೇಕು ಅಂತ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ 2 ಕಿವಿ ಕಾಣಿಸ್ತಾ ಇರಬೇಕು, 2 ಶೋಲ್ಡರ್ ಪರ್ಫೆಕ್ಟಾಗಿ ಕಾಣಿಸ್ತಾ ಇರಬೇಕು, ಲೆನ್ಸ್ ಹಾಕಿರಬಾರ್ದು, ಸ್ಪೆಕ್ಸ್ ಹಾಕಿರಬಾರ್ದು, ಮತ್ತು ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಬಟ್ಟೆ ವೈಟ್ ಆಗಿರಬಾರ್ದು. ಲೈಕ್ ಬ್ಯಾಕ್ಗ್ರೌಂಡ್ ವೈಟ್ ಆಗಿರೋದ್ರಿಂದ ನಿಮ್ಮ ಡ್ರೆಸ್ಸನ್ನು ವೈಟ್ ಆಗಿರಬಾರ್ದು, ಆಪೋಸಿಟ್ಟು ವೈಟ್ ಯಾವ್ದು ಬೇಕಾದ್ರೂ ಹಾಕೊಳ್ಬೋದು. ಆ್ಯಂಡ್ ನಾನು ಹೇಳ್ದಂಗೆ ಕಿವಿ ಕಾಣಿಸ್ಬಾರ್ದು, ಕಿವಿ ಕಾಣಿಸ್ಬೇಕು, 2 ಕಿವಿನೂ ಕಾಣಿಸ್ಬೇಕು, 2 ಶೋಲ್ಡ್ರೂ ಪರ್ಫೆಕ್ಟಾಗಿ ಕಾಣಿಸ್ಬೇಕು. ಆ್ಯಂಡ್ ಸ್ಪೆಕ್ಸ್ ಹಾಕಿರಬಾರ್ದು, ಯಾರಾದರೂ ಲೆನ್ಸ್ ಯೂಸ್ ಮಾಡ್ತಾ ಇದ್ರೆ ಲೆನ್ಸ್ ಹಾಕಿರಬಾರ್ದು, ಅಕಸ್ಮಾತಾಗಿ ಹಾಕಿದ್ರೂ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಅದೇ ಥರ ನಾನು ಫಸ್ಟು ಗೊತ್ತಿಲ್ಲದೆ ನಾರ್ಮಲಾಗಿ ಯಾವುದೋ ಫೋಟೋ ತೆಗೆಸ್ಬಿಟ್ಟಿದ್ದೆ. ಆಮೇಲೆ ಇಷ್ಟೆಲ್ಲ ರೂಲ್ಸ್ ಇದೆ ಅಂತ ಗೊತ್ತಾದ್ಮೇಲೆ ವೀಸಾ ಅಪ್ಲೈ ಮಾಡೋಕ್ಕೆ ಆವಾಗ ಹೋಗಿ ಇನ್ನೊಂದು ಫೋಟೋ ತೆಗೆಸ್ಕೊಂಡು ಬಂದೆ. ಇದರಲ್ಲಿ ನೀಟಾಗಿ 2 ಕಿವಿ ಕಾಣಿಸ್ತಾ ಇದೆ,
ಮತ್ತು ಶೋಲ್ಡರು ಕಾಣಿಸ್ತಾ ಇದೆ. ನಾನು ಸ್ಪೆಕ್ಸ್ ಏನು ವೇರ್ ಮಾಡಿಲ್ಲ, ಬಟ್ ಯೂಶಲಾಗಿ ನಾನು ಸ್ಪೆಕ್ಸ್ ಎಲ್ಲ ವೇರ್ ಮಾಡ್ತೀನಿ ಇಫ್ ಐಮ್ ವರ್ಕಿಂಗ್. ಸ್ಪೆಕ್ಸ್ ಏನು ವೇರ್ ಮಾಡಿಲ್ಲ. ದಿಸ್ ಈಸ್ ಅ ಸಿಂಪಲ್ ಒನ್. ಈ ಥರ ಇರಬೇಕು ನೀವು ಪಾಸ್ಪೋರ್ಟಿಗೆ ಅಪ್ಲೈ ಮಾಡೋಕ್ಕೆ. ಆ್ಯಂಡ್ ಈವನ್ ನೀವು ಇಲ್ಲಿಂದ ಲ್ಯಾಂಡ್ ಆದಾಗ, ನೀವು ಹೋಗ್ಬೇಕಾಗಿರೋ ಕಂಟ್ರಿಗೆ ಹೋಗಿ ಲ್ಯಾಂಡ್ ಆದಾಗ ಅಲ್ಲಿ ಪ್ರತಿಯೊಂದು ಇಮಿಗ್ರೇಷನ್ ಸೆಂಟರಲ್ಲೂ ನಿಮ್ಮ ಪಾಸ್ಪೋರ್ಟ್ ಸೈಜ್ಗಳನ್ನ ಸಬ್ಮಿಟ್ ಮಾಡಬೇಕು ವಿತ್ ಯುವರ್ ಆಧಾರ್ ಕಾರ್ಡ್. ಅವರೆಲ್ಲ ಚೆಕ್ ಮಾಡ್ತಾರೆ. ನೀವು ಹೋಟೆಲ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ರೆ ಮುಂಚೆನೆ ಹೋಟೆಲ್ ಬುಕ್ ಮಾಡಿರೋದು ಅಷ್ಟು ಜೆರಾಕ್ಸು, ಪಾಸ್ಪೋರ್ಟ್ ಜೆರಾಕ್ಸು, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸು ಪ್ರತಿಯೊಂದನ್ನು ತೋರಿಸ್ಬೇಕು. ಅವರು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಅಲ್ಲಿ ನಿಮ್ಮ 3 ರಿಂದ 4 ಪಾಸ್ಪೋರ್ಟ್ ಫೋಟೋಗಳನ್ನ ತಗೊಳ್ತಾರೆ. ಸೊ ಅದು ತುಂಬ ವೆರಿ ಮಚ್ ಇಂಪಾರ್ಟೆಂಟ್. ನಾನು ಈ ಥರ ಫೋಟೋ ತೆಗೆಸಿದ್ದೆ ಮೊದಲು, ಬಟ್ ಐ ಡೋಂಟ್ ನೋ, ಫಸ್ಟ್ ಹೋಗೋ ಕಂಟ್ರಿಗೆ ಕೊಟ್ಟರೆ ಇದನ್ನು ಅಪ್ಲೈ ಅಂದರೆ ವಿಜಾ ಅಕ್ಸೆಪ್ಟ್ ಮಾಡಬಹುದು ಅಂದ್ಕೊಂಡಿದ್ದೀನಿ. ಸೊ ಎರಡನ್ನೂ ಇಟ್ಕೊಂಡಿದ್ದೀನಿ, ಯಾವುದಕ್ಕೂ ಇರಲಿ ಅಂತ ಹೇಳಿ. ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್ ಈಸ್ ಪಾಸ್ಪೋರ್ಟು ಒರಿಜಿನಲ್ ಇಟ್ಕೊಳ್ಳಿ. ಆ್ಯಂಡ್ ಎಲ್ಲೇ ಹೋದ್ರೂ ಪಾಸ್ಪೋರ್ಟ್ನ ಹುಷಾರಾಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್, ಅಂದರೆ ಈಗ ಕರೆಂಟ್ಲಿ ಡೆಂಗ್ಯೂ ನಡೀತಿದೆ. ಸೊ ಎಲ್ಲ ಕಡೆ ಡೆಂಗ್ಯೂ ಬರ್ತಿರೋದ್ರಿಂದ ಡೆಂಗ್ಯೂ ಸರ್ಟಿಫಿಕೇಟ್ ಇದ್ದರೆ ಒಳ್ಳೆಯದು. ಒಬ್ಬೊಬ್ಬರು ಕೇಳ್ತಾರೆ, ಒಬ್ಬೊಬ್ಬರು ಕೇಳಲ್ಲ. ದಟ್ ಈಸ್ ನಾಟ್ ನೆಸೆಸರಿ. ಆರ್ ಕೊರೋನಾದು ಸರ್ಟಿಫಿಕೇಟ್ ಇದ್ದರೆ ದಟ್ ಈಸ್ ಆಲ್ಸೋ ಫೈನ್. ಬಟ್ ಸದ್ಯಕ್ಕೆ ಎಲ್ಲೂ ಕೇಳ್ತಿಲ್ಲ, ಬಿಕಾಸ್ ಕೊರೋನಾ ಎಲ್ಲ ಸ್ವಲ್ಪ ನಿಂತಿರೋದ್ರಿಂದ. ಬಟ್ ನೆಕ್ಸ್ಟ್ ಟೈಮ್ ಅದನ್ನು ನೋಡ್ಕೊಳ್ಳಿ. ಸೊ ಯಾವ ಕಂಟ್ರಿಗೆ ಹೋಗ್ತಿದ್ದೀರೋ ಅಲ್ಲಿ ಯಾವ್ದು ರೂಲ್ಸ್ ಇದೆ ಪಾಲಿಸಿ ಪ್ರಕಾರ ನೀವು ಚೆಕ್ ಮಾಡಿಕೊಂಡು ಸರ್ಟಿಫಿಕೇಟ್ನ ಇಟ್ಕೊಳ್ಬಹುದು. ಓಕೆನಾ? ಅಲ್ಲಿಗೆ ಹೋಗ್ತೀರಾ ಅಂತ ಮುಂಚೆನೇ ತಿಳ್ಕೊಂಡು ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗ GST ಮತ್ತು ಕನ್ವರ್ಸೇಷನ್ ರೇಟ್ ಅಂತ ಹೇಳಿ ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ತಾರೆ. ಈವನ್ ನೀವು ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರು ಅಷ್ಟೇ, ಅದರಲ್ಲಿ GST ಪ್ಲಸ್ ಕನ್ವರ್ಸೇಷನ್ ರೇಟ್ ಅಂತ ಹೇಳಿ ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ತಾರೆ. ಸೊ ಸುಮ್ಮನೆ ಡಬಲ್ ಖರ್ಚು ಅಂತ ಅನ್ಸುತ್ತೆ, ತುಂಬಾ ಅಮೌಂಟ್ ಅಲ್ಲಿಗೆ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಬೆಂಗಳೂರಲ್ಲೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಎಷ್ಟು ಬೇಕು, ಎಷ್ಟು ರಿಕ್ವೈರ್ ಇದೆ ನೋಡಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು SGD ಆ್ಯಂಡ್ ಇದು ಬಂದ್ಬಿಟ್ಟು ರಿಂಗಿಟ್ಸ್, ಇದು ಬಂದ್ಬಿಟ್ಟು ಟೈಬಾಟ್. ಸೊ ಇದು ಬಂದ್ಬಿಟ್ಟು 3 ಕಂಟ್ರಿದಿದೆ. ಸೊ ಯಾವ್ದು ಅಂತ ನಾನು ಹೇಳಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಇದು ಯಾವ ಕರೆನ್ಸಿ ಅಂತ ಹೇಳಿ. ಸೊ ನಾವು ಆಲ್ಮೋಸ್ಟ್ ನಮಗೆ ಎಷ್ಟು ನೀಡಿದೆ ಅಷ್ಟಕ್ಕೆ ಮಾತ್ರ ಕರೆನ್ಸಿನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಕರೆನ್ಸಿ ಎಕ್ಸ್ಚೇಂಜ್ಗೆಲ್ಲ ತುಂಬಾ ಆ್ಯಪ್ಸ್ಗಳಿದೆ, ತುಂಬಾ ಅಂದರೆ ನಾರ್ಮಲ್ ಆಗಿ ಬೆಂಗಳೂರಲ್ಲೇ ಎಷ್ಟೊಂದು ಶಾಪ್ಸ್ಗಳಿದೆ ವಿಚ್ ಇಸ್ ವೆರಿ ಜೆನ್ಯೂನ್. ಬಟ್ ನಾನು ಬುಕ್ ಮಾಡಿದ್ದು ಬುಕ್ ಮೈ ಶೋ ಆ್ಯಪಲ್ಲಿ. ಸೊ ಅಲ್ಲಿ ಫಾರಿನ್ ಕರೆನ್ಸಿ ಬೇಕು ಅಂತ ಅಂದರೆ ಸೊ ನಾವು ಬುಕ್ ಮಾಡ್ಕೊಳ್ಬೋದು. ನಂಗೆ ಅದರಲ್ಲಿ ಯಾವುದೇ ಥರದ ಏನು ಕನ್ವರ್ಸೇಷನ್ ರೇಟ್ ಏನೂ ಇರಲಿಲ್ಲ. ಜಸ್ಟ್ GST ಸರ್ವಿಸ್ ಚಾರ್ಜ್ ಒಂದು 100 ರೂಪೀಸ್ ಏನೋ ಇತ್ತು. ಅದಕ್ಕೆ ನಾನು ಎಕ್ಸ್ಟ್ರಾ ಕೊಟ್ಟಿರೋದು ಒಂದು 300 ರೂಪೀಸ್ ಅಷ್ಟೇ ಎಕ್ಸ್ಟ್ರಾ ಕೊಟ್ಟಿದ್ದು. ಮಿಕ್ಕಿದ್ದೆಲ್ಲ ನನ್ನ ಕರೆನ್ಸಿ ಏನಿದೆಯೋ ಅದು ಎಕ್ಸ್ಚೇಂಜ್ ಆಗೋಕ್ಕೆ ತೊಗೊಂಡಿದ್ದು ಅಮೌಂಟ್ ಆಯಿತು. ಸೊ ಕರೆನ್ಸಿ ಒಂದು ಆಯಿತು. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ನೀವು ಆ ಕಂಟ್ರಿದು ಸಿಮ್ ತೊಗೊಳ್ಬೇಕಾಗತ್ತೆ. ಅದನ್ನು ಬೇಕಾದರೆ ನೀವು ಕ್ಲೂ ಕ್ಯಾಪಲ್ಲೂ ಮುಂಚೆನೇ ಬುಕ್ ಮಾಡ್ಕೊಳ್ಬಹುದು. ಆರೆಲ್ಸ್ ಅಲ್ಲಿ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೀವೆಲ್ಲಿ ಲ್ಯಾಂಡ್ ಹಾಕ್ತೀರಾ ಅಲ್ಲೂ ಬೇಕಾದರೆ ನೀವು ತೊಗೊಳ್ಬೋದು. ಇಟ್ ಈಸ್ ಅಪ್ ಟು ಯು, ಲೈಕ್ ಎಷ್ಟು ಡೇಸ್ ಬೇಕು, ಎಷ್ಟು GB ಬೇಕು, ಪ್ರತಿಯೊಂದನ್ನು ನೀವು ತಿಳ್ಕೊಳ್ಬೋದು. ಓಕೆನಾ? ಸೊ ತುಂಬ ನೆಸೆಸರಿ ಇರೋದೆಲ್ಲನೂ ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಟಿಕೆಟ್ಸು, ಹೋಟೆಲ್ ಬುಕ್ಕಿಂಗ್ಸು, ನಮ್ಮ ವೀಸಾ ಪ್ರತಿಯೊಂದನ್ನು ಜೆರಾಕ್ಸ್ ಮಾಡಿ ಒಂದು ಕಾಪಿ ಇಟ್ಕೊಂಡಿದ್ದೀನಿ. ಬೈ ಎನಿ ಚಾನ್ಸ್ ಇರಲಿ ಅಂತ ಹೇಳಿ ಪ್ರತಿಯೊಂದನ್ನು ಆಲ್ಮೋಸ್ಟ್ ಎಲ್ಲನೂ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಂದ್ಬಿಟ್ಟು ಸಾಕೆಟ್ ಅಂತ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ನಮ್ಮ ಇಂಡಿಯಾ ಸಾಕೆಟು ಡಿಫ್ರೆಂಟ್ ಆಗಿದೆ. ಬಟ್ ಬೇರೆ ಕಂಟ್ರಿಗಳಲ್ಲಿ ನಮ್ಮ ಚಾರ್ಜರ್ ವೈರ್ಗಳನ್ನೆಲ್ಲ ಹಾಕೋಕ್ಕೆ ಸಾಕೆಟು ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಬೇರೆ ಕಂಟ್ರಿಗಳಲ್ಲಿ ನಾವು ಹೋಗೋ ಕಂಟ್ರಿಗಳಲ್ಲಿ 1-2 ಕಡೆ ಆಗುತ್ತೆ, ಒಂದು ಕಡೆ ಅಲ್ಲ, ಒಂದು ಕಡೆ ಆಗುತ್ತೆ, 2 ಕಡೆ ಆಗಲ್ಲ. ನಮಗೆ ಮಸ್ಟ್ ಆ್ಯಂಡ್ ಶುಡ್ ಲ್ಯಾಪ್ಟಾಪ್ ಚಾರ್ಜ್ ಬೇಕು, ಫೋನು ಚಾರ್ಜ್ ಇರಲೇಬೇಕು, ತುಂಬಾ ನೆಸೆಸರಿ ಅವೆರಡೂ. ಅದಕ್ಕೋಸ್ಕರ ನಾನಿದು ಆಲ್ ಇನ್ ಒನ್ ಸಾಕೆಟ್ ಅಂತ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಅಂದರೆ ಇದು ಜಸ್ಟ್ ನಾನು ಇಲ್ಲಿರೋದನ್ನ ಹೇಳ್ತಾ ಇರೋದು. ಆಮೇಲೆ ನಾನು ಇಲ್ಲಿರೋ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅನ್ಕೋಬೇಡಿ. ಸೊ ಇಲ್ಲಿ ನೋಡಿ ಯುರೋಪ್ ಅಂತ ಇದೆ, ಇಲ್ಲಿ UK ಅಂತ ಇದೆ. ಸೊ ಇಲ್ಲಿ ಜಪಾನು, USA ಇದಕ್ಕೆಲ್ಲ ಈ ಸಾಕೆಟು. ಇದನ್ನ ಹೆಂಗೆ ಅಂದರೆ ಯುರೋಪ್ದಂದರೆ ಹಿಂಗೆ ಓಪನ್ ಮಾಡ್ಕೊಳ್ಬೇಕು. ಸೊ ಈ ಥರ ಹಾಕ್ಬಿಟ್ಟು ನಾವಿಲ್ಲಿ ಸಾಕೆಟ್ನ ಹಾಕ್ಕೊಳ್ಬೋದು. ಈ ಯುರೋಪಲ್ಲಿ ಈ ಥರ ಸ್ವಿಚ್ ಸಾಕೆಟ್ನ ಯೂಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಲ್ಲಿರೋದು, ಅದಕ್ಕೆ ಇಲ್ಲೊಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ಹಿಂಗೆ ಮಾಡಿದ್ರೆ
ಅದು ಓಪನ್ ಆಗುತ್ತೆ. ಸೊ ಈ ಸಾಕೆಟ್ ಬಂದ್ಬಿಟ್ಟು USA, ಜಪಾನ್ ಈ ಕಂಟ್ರಿಗಳಲ್ಲಿ ಈ ಥರ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನು ಯು ಕೆದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಇದನ್ನು ನಾವು ಅವ್ರ ಸಾಕೆಟಿಗೆ ಇದನ್ನು ಹಾಕ್ಬಿಟ್ಟು ನಮ್ಮ ನಾರ್ಮಲ್ ಸಾಕೆಟ್ನ ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇವಾಗ ಏನು USB ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಎಕ್ಸ್ಟ್ರಾ 2 ಇಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಟ್ರಾವೆಲ್ ಯೂನಿವರ್ಸಲ್ ಅಡಾಪ್ಟರ್ ಅಂತ ಹೇಳಿ ಹಾಕಿದ್ದಾರೆ. ಪ್ರೊಟೆಕ್ಟರ್ ಇದೆ, ತುಂಬಾ ಪ್ರೊಟೆಕ್ಷನ್ ಇದೆ. ಆ್ಯಂಡ್ ಇದನ್ನು ಲಾಕ್ ಆ್ಯಂಡ್ ಅನ್ಲಾಕ್ ಮಾಡೋದು, ಆಮೇಲೆ ಹಿಂಗೆ ಇಡೋದಲ್ಲ, ಇದನ್ನು ವಾಪಸ್ಸು ಲಾಕ್ ಆ್ಯಂಡ್ ಅನ್ಲಾಕ್ ಮಾಡ್ಬೋದು. ಸ್ವಲ್ಪ ಟೈಟ್ ಇದೆ. ಸೊ ಇದನ್ನು ನೋಡಿಕೊಂಡು ಲಾಕ್ ಮಾಡ್ಕೊಬೋದು. ಆ್ಯಂಡ್ ನೀವು ಇಲ್ಲಿ ನೋಡಬಹುದು, ಸೊ ಇಲ್ಲೆಲ್ಲ ಹಾಕಿರ್ತಾರೆ ಅಂದರೆ ಯಾವ್ಯಾವ ಕಂಟ್ರಿಲಿ ನೀವು ಯೂಸ್ ಮಾಡಬಹುದು. ಸಿಂಗಾಪುರ್, ಆಫ್ರಿಕಾ, ಆಮೇಲೆ ಹಾಂಗ್ಕಾಂಗ್ ಹೋದರೆ, ಆಸ್ಟ್ರೇಲಿಯಾ, ಅಂದರೆ ಮೋರ್ ದೆನ್ 150 ಕಂಟ್ರೀಸ್ ಮತ್ತು ರೀಜನ್ಸಲ್ಲಿ ನೀವು ಈ ಅಡಾಪ್ಟರ್ನ ಯೂಸ್ ಮಾಡ್ಬೋದು ಫಾರ್ ಚಾರ್ಜಿಂಗ್ ಪರ್ಪಸ್. ಓಕೆನಾ? ಸೊ ಇದು ಅಷ್ಟೇ, ಟ್ರಾವೆಲ್ ಪೌಚ್ ಇದು ತುಂಬ ಯೂಸ್ ಆಗುತ್ತೆ. ಸೊ ಇದನ್ನು ಬೈ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾನು ಇದನ್ನು ಬ್ಲಿಂಕಿಟಲ್ಲಿ 350 ರುಪೀಸ್ ಏನೋ ಕೊಟ್ಬಿಟ್ಟು ತೊಗೊಂಡೆ. ಅಂದರೆ ಇದು ಅಷ್ಟೇ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ನೆಕ್ಸ್ಟು ಏನಕ್ಕಾರು ಯೂಸ್ ಆಗುತ್ತೆ. ಸೊ ಇಲ್ಲಿ ಪೌಚ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಇದು ಒಂದು ತೊಗೊಂಡೆ. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸ್ಕಿನ್ ಕೇರ್ ಮಾಡೋರು ಯಾರ್ಯಾರು ಇರ್ತೀರಾ, ವೆರಿ ಮಚ್ ಇಂಪಾರ್ಟೆಂಟ್. ಯಾರ್ಯಾರು ಮಾಡ್ತೀರಾ ನೋಡಿ, ಯಾರು ಮಾಡಲಿ ಬಿಡಲಿ, ಬಟ್ ಸನ್ಸ್ಕ್ರೀನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ಬೇರೆ ಕಂಟ್ರಿ ಆಗಲಿ, ಇಲ್ಲ ಬೇರೆ ಸ್ಟೇಟ್ಗೆ ಹೋದ್ರೂ, ಇಲ್ಲ ವಾಟರ್ ಏನಾದರೂ ಇಶ್ಯೂಸ್ ಇದ್ರೂ ಸ್ಕಿನ್ ಏಜಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ತುಂಬ ಟ್ಯಾನ್ ಆಗ್ತೀರಾ ನೀವು, ನಿಮ್ಮ ಸ್ಕಿನ್ನು ತುಂಬ ಟ್ಯಾನ್ ಬೇಗ ಆಗುತ್ತೆ ಅಂತ ಅಂದರೆ ಯಾವುದಾದ್ರೂ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದು. ಸೊ ನನ್ನ ಹತ್ರ ಯಾವ್ಯಾವ್ದು ಇದೆಯೋ ಅವೆರಡು ಸನ್ಸ್ಕ್ರೀನ್ ಇಟ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಸ್ವಲ್ಪನೇ ಇದೆ. ಸೊ ಸನ್ಸ್ಕ್ರೀನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹ್ಯಾಟ್ ಒಂದು ಇಟ್ಕೊಂಡಿದ್ದೀನಿ. ಹ್ಯಾಟ್ ಯಾಕೆ ಅಂತ ಅಂದರೆ ನಾನು ನಾರ್ಮಲ್ ಬೆಂಗಳೂರಲ್ಲೂ ಹ್ಯಾಟ್ ಯೂಸ್ ಮಾಡ್ತೀನಿ. ಹ್ಯಾಟ್ ಇಟ್ಕೊಂಡ್ರೆ ಒಂದು ಒಳ್ಳೆಯದು. ಆ್ಯಂಡ್ ನಾವು ಹೋಗ್ತಾ ಇರೋದು ಆಲ್ಮೋಸ್ಟ್ ಈಗ ನನ್ನ ಪ್ರಕಾರ ರೈನಿ ಸೀಸನ್ ಅಂತ ಅನಿಸುತ್ತೆ. ಬಿಕಾಸ್ ನಾವು ಹೋಗ್ತಾ ಇರೋ ಕಂಟ್ರಿಲೆಲ್ಲ ಸ್ವಲ್ಪ ರೈನಿ ಸೀಸನ್ ಇರೋದ್ರಿಂದ ಫಸ್ಟ್ ಅಂದ್ಕೊಂಡ್ವಿ ಅದೇ ರೈನ್ ಕೋಟ್ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ರೈನ್ ಕೋಟ್ ಬದಲು ಇದು ವೆಯ್ಟ್ಲೆಸ್ ಅಂಬ್ರೆಲಾ, ಇದು ತುಂಬ ಚಿಕ್ಕದು. ಸೊ ಇದು ಒಂದು ಇಟ್ಕೊಂಡಿದ್ದೀವಿ. ಅಲ್ಲೂ ಬೈ ಮಾಡಬಹುದು, ದುಡ್ಡಿರೋರಾದರೆ ಅಲ್ಲಿ ಹೋಗಿ ಬೈ ಮಾಡಿದ್ರೆ ಇಟ್ ಈಸ್ ಬೆಸ್ಟ್. ಯಾಕಂದರೆ ಈ ಥರ 7 kgಗೆ ತಲೆನೇ ಕೆಡ್ಸ್ಕೊಳಂಗಿರಲ್ಲ, ಬಿಕಾಸ್ ಅಲ್ಲೋಗಿ ಬೈ ಮಾಡಬಹುದು ಅಂತ. ಬಟ್ ನನಗೆ ಅಲ್ಲೋಗಿ ಬೈ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಇಲ್ಲಿಂದಾನೇ ಒಂದು ತೊಗೊಂಡು ಹೋಗ್ತಾ ಇದ್ದೀನಿ ಫಾರ್ ಮೈ ಸೇಫ್ಟಿ. ಆ್ಯಂಡ್ ತುಂಬ ಜನಕ್ಕೆ ಐ ಡೋಂಟ್ ನೋ, ಹುಡುಗಿರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ವೆರಿ ಮಚ್ ಇಂಪಾರ್ಟೆಂಟ್, ಹಂಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ದಿಸ್ ಟೈಮ್ ನಾನು ಪಿ ಸೇಫ್ನ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಹೋಗುತ್ತೋ ಅದೇನು ನಂಗೆ ಗೊತ್ತಿಲ್ಲ, ಬಟ್ ಲೆಟ್ ಬಿ ಸೇಫ್ ಅಂತ ಅಷ್ಟೇ. ಸೊ ಅದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ನಾವು ಹೋಗ್ತಾ ಇರೋದು ಬೇರೆ ಕಂಟ್ರಿ ಆಗಿರೋದ್ರಿಂದ ನಮ್ಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಹುಡುಗಿರು ಯಾವ ಥರ ಇರುತ್ತೆ ಟೈಮ್ ಅಂತ ಹೇಳಿ. ಸೊ ಅಲ್ಲಿ ಸಿಗುತ್ತೆ ಅನ್ನೋದು ನನಗೂ ಗೊತ್ತು, ಬಟ್ ಸ್ಟಿಲ್ ನನ್ನ ಕಡೆಯಿಂದ ಸೇಫ್ಟಿಯಾಗಿ ಏನಾದರೂ ಇರಲಿ. ಬಿಕಾಸ್ ಮಿಡ್ ನೈಟಲ್ಲಿ ಬೇಕಾಗ್ಬೋದು ನನಗೆ ಏನಾದರೂ, ಆ ಟೈಮಲ್ಲಿ ನಾನು ಆಚೆ ಹೋಗೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸೇಫಾಗಿರಲಿ ಅಂತ ಹೇಳಿ ಸ್ಯಾನಿಟರಿ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ನೀವು ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ಬೇಕಾಗಬಹುದು, ನಮ್ಗಲ್ದೇ ಇದ್ರು ನಮ್ಮ ಜೊತೆಲಿರೋರು ಯಾರಿಗಾದ್ರೂ ಬೇಕಾಗ್ಬೋದು, ಇಲ್ಲ ನಮಗೇನೆ ವೆರಿ ಸಡನ್ ಆಲ್ ಆಫ್ ಅ ಸಡನ್ ಏನಾದರೂ ಆದ್ರೂ ಬೇಕಾಗಬಹುದು. ಇದನ್ನು ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಬ್ಲೆಟ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ಡೋಲೋ 650, ಕೆಮ್ಮು, ನೆಗಡಿದು, ಬಾಡಿ ಪೇನು ಪ್ರತಿಯೊಂದೂ ಇಟ್ಕೊಂಡಿದ್ದೀನಿ. ರೆಡಿ ಇದೆ. ಆ್ಯಂಡ್ ಬಟ್ಟೆಗಳನ್ನೆಲ್ಲ ನಾರ್ಮಲಾಗಿ ಈಗ ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿ ಅದ್ರ ವೆಯ್ಟ್ ಎಷ್ಟಿದೆ ನೋಡಿ. ಆ್ಯಂಡ್ ಇಷ್ಟೆಲ್ಲ ಐಟಮ್ನು ನಾನು ಇಟ್ಟು ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ, ನನ್ನ ಲ್ಯಾಪ್ಟಾಪ್ಸ್ ಹಾಕಿ ಅದೆಲ್ಲ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ 7 kgನೇ ಬರುತ್ತಾ ಅಂತ ನೋಡಬೇಕು. ಬಂದಿಲ್ಲ ಅಂದರೆ ಒಂದಷ್ಟು ಐಟಮ್ ಎತ್ತಾಕಬೇಕು. ಸೊ ಆದಷ್ಟು ಇದನ್ನೆಲ್ಲ ಫಾಲೋ ಮಾಡಿ. ಐ ಹೋಪ್ ನಿಮಗೆ ಇದೆಲ್ಲನೂ ಹೆಲ್ಪ್ ಆಗುತ್ತೆ. ಇವತ್ತಲ್ಲ ಅಂದ್ರೂ ನಾಳೆ ದಿವಸ ನೀವುಗಳೋದ್ರೂ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋದ್ರು ಅವ್ರಿಗೆ ನೀವು ಇದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿ ನೀವು ಎಲ್ಲೆಲ್ಲಿ ಹೋಗ್ಬೋದು, ಆ ಕಂಟ್ರಿಯಲ್ಲಿ ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬಹುದು ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.